ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಜಗಳದಿಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಕೊಂಡು ಬನ್ನಿ ಎಂತಕ್ಕೆ ಜಗಳ ಆಡ್ತಾ ಇದ್ವಿ ಅಂತ. ನೀನು ಯಾವ ನೀರು ತಂದಿದ್ಯಾ? ಅಯ್ಯೋ ಪಾಪ, ನಾಷ್ಟನು ಯಾಕೆ ಮಾಡ್ತೀಯಾ? ಹೋಗ್, ನಾನು ಇಟ್ಕೊಂಡಿದ್ದೀನ ಹೇಳು, ನಾನು ಇಟ್ಕೊಂಡಿದ್ದೀನಿ. ನೀನು ಏನಾರ ತಗೋ, ನನ್ಗೇನು ಏನಾರ ತಗೋ, ನನ್ಗೇನು ಕೇಳ್ಬೇಡ. ನೀನು ಬಾತ್ರೂಮ್ಗೆ ಹೋಗ್ಬೇಡ, ನೀನು ಎದೊಳ್ಬೇಡ, ನೀನು ತಿನ್ಬೇಡ ಅಂತ ನಾನು ಇಟ್ಕೊಂಡಿದ್ದೀನ. ಮತ್ತೆ ಏನ್ ಕಿತ್ತೀಯಾ? ಏನ್ ಬೇಕು? ಸ್ವಲ್ಪ ನಿದ್ದೆ ಕಮ್ಮಿ ಮಾಡಬೇಕು. 11 ಗಂಟೆ ನಾನು ಮಾತಾಡಿದ್ರೆ ನನ್ಗೆ ಹೆಂಗೆ ಒಬ್ಬ ಹೋಗಪ್ಪ. ಏನ ಹಣೆ ಬರ್ದಲ್ಲಿ ಬರ್ದಿಲ್ಲ, ನೀನ್ ಬರ್ದಿದ್ದು. ನಾನು ಹಿಂಗ್ ಮಾಡ್ಬೇಕು ಅಂತ ಬರ್ದಿತ್ತು. 7 ಓರೆಯಲ್ಲಿ ಎಬ್ರಿಸಿರೋದ್ ನೀನ್, ಸುಮ್ ಕುತ್ಕೋ. 7 ಎಬ್ಸಿದ್ರು ಪಡ ಪಡ ಅಂತ ನಾನು ಸ್ನಾನ ಮಾಡ್ಕೊಂಡು ಅದ್ 5:15 ಅಲಾರಾಮ್ ಬಡ್ಕೊಂಡು ಎಬ್ರಿಸಿ ನನ್ಗಂತೂ ಸಾಕಾಯ್ತು. ನಾನು 6 ಗಂಟೆನೇ ಇದ್ದೆ, ನೀನು ಇನ್ನೂ ಮನಗಿದ್ದೆ. ಓ, ಯಾವ ಕನ್ಸಲ್ಲೋ ಮನಗಿದ್ದಿದ್ ನಾನು. ನೈಟ್ ಕನ್ಸಲ್ಲಿ ಮನಗಿದ್ದೆ. ನಿನ್ ನಿದ್ದೆಯಿಂದ ಎಲ್ಗಾರ ಹೋಗು, ಲೇಟು. ಅದರ ಫಸ್ಟ್ ಟೈಮು ನಾನು ನಿದ್ದೆಯಿಂದ ಲೇಟ್ ಆಯ್ತಾರದು. ಇಲ್ಲ ಅಂದ್ರೆ ಟೈಮ್ ಟು ಟೈಮ್ ಎದ್ದಿರುವೆ ನಾನು. ಹೇಳ್ದಲ್ಲ ಇವಾಗ. ಆಯ್ತೇನೆ ಹೀರೋ 5 ನಿಮಿಷ ಇರೋ ಇವತ್ತೇನೋ ನಂದು ಸಿಕ್ಬಿಟ್ಟದೆ ಅಂತ ಮಾತಾಡ್ತಿದ್ದೆ. ಅಯ್ಯೋ ಪಾಪ ರಮೆ. ಮಿಕ್ಕಿದ ದಿವಸ ನೀನು ಎದ್ದಿ ಕುತ್ಕೊಂಡು 5:15 ಎದ್ದಿ ನಾನೇ ಎಬ್ರಿಸ್ತಾ ಇದ್ದೆ. ನಾನು ಹೋಗ್ಬೇಕು ಅಂತ ಇದ್ರಪ್ಪ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ರೆ ಟೈಮ್ ಟು ಟೈಮ್ ಪಕ್ಕ ಆಗ್ತದೆ. ನೀನ್ ಬಿಡೋಣ, ಆಯ್ತು. ಬಗ್ಗೆ ಗೊತ್ತಾನೆ ನಿಮ್ಗೆ? ಗೊತ್ತು. ನಾಷ್ಟ ಮಾಡೋದಿಲ್ಲ, ನೋಡು ಹೋಟ್ಲಲ್ಲಿ ಆಗ್ತದೆ ಚೆನ್ನಾಗಿರೋದು. ನಾನು ನಿಮ್ಗಿಂತ ಗೊತ್ತೇನಪ್ಪ, ನಿಮ್ಗಿಂತ ಗೊತ್ತಾ? ನಾನು ನಿನ್ ಜೊತೆ ಲಾಸ್ಟ್ ಟೈಮ್ ಮೈಸೂರಿಗೆ ಬಂದು ಅಂದ್ರೆ ನಾನೇ ಹೋಗಿ ಬಂದಿದ್ದೀನಿ ತುಮಕೂರಿಗೆ. ಇದಕ್ಕೆ ನಂಗಂತೂ ಹೊಟ್ಟೆ ಹಸ್ತು ಹೋಯ್ತಾಯ್ತು. ನನಗೂ ಹೊಟ್ಟೆ ಹಸಿತಾಯ್ತು, ಅದಕ್ಕೆ ಹೊಂಟವು ನಾಷ್ಟ ಮಾಡ್ಕೊಂಡು ಸುಮ್ಮನೆ ಶಿಸ್ತವ್ ಮನೇಲಿ ತಿನ್ಕೊಂಡು ಬರ್ಬೇಕು ತಾನೆ. ಏನು ಆಯ್ತದಲ್ಲ, ಪ್ರೂಫ್ ಹೊರಗಡೆ ಬಂದಾಗ ಹೊರಗಡೆ ತಿಂದ್ರೆ ಏನು ಅಂತ ಏನೂ ಆಗಲ್ಲ. ಪುಳಿಯೋಗರೆ ಮಾಡಿದ್ದಪ್ಪ ನಮ್ಮಮ್ಮ. ನಿಮ್ಮಮ್ಮ ಮಾಡಿದ್ದ? ಹೋಯ್ತೀರಾ ಅಂತ ಹೇಳ್ಬಿಟ್ಟು ನಾವು ಅಡುಗೆ ಏನು ಮಾಡಿದೆ, ಬರೀ ನಾಷ್ಟಕ್ಕೆ ಮಾಡ್ಬಿಟ್ಟು ಹೋಯ್ತು. ನಾವಿಬ್ರು ಹಳ್ಳ ಆಡ್ಸ್ಕೊಂಡು ಎತ್ತಿ ನಿಂತ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು. ನಾವು ಯೋಚನೆ ಮಾಡಬೇಕು, ಇಬ್ರು ಇದ್ದಾಗೆ ಅಷ್ಟೊಂದು ಲೇಟ್ ಮಾಡ್ಕೊಂಡ್ ಸಾಯ್ತೀವಿ. ಇದು ಬೇರೆ ಐತೆ, ಎಷ್ಟೊತ್ತಿಗೆ ಎದ್ದು ರೆಡಿ ಆಗ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಅದ್ ನಾನಲ್ಲ, ನೀನ್ ಯೋಚನೆ ಮಾಡ್ಬೇಕು. ಅದೇನೆ, ನಾನು ಯೋಚನೆ ಮಾಡ್ಬೇಕು, ನೀನು ಯೋಚನೆ ಮಾಡ್ಬೇಕು. ನಾನು ಯೋಚನೆ ಮಾಡಿದ್ದೀನಿ, ನೀನೇನು ಹೇಳ್ಬೇಡ ನನಗೆ. ನಾವು ಅರ್ಥ ಮಾಡ್ಕೋಬೇಕು ಅವಾಗ. ಏನಂತ? 7 ಗಂಟೆ ಅಂದ್ರೆ 5 ಗಂಟೆಗೆ ರೆಡಿ ಆಗಿರ್ಬೇಕು. ಎದ್ದು 5:30 ಅಲಾರಾಮ್ ಇಕ್ಬಿಟ್ಟು 7:45 ಎದ್ದಿದ್ಯಾ? ಅಲಾರಾಮ್ ಇಕ್ಕಿಲ್ಲ ಅಂತ ಇಲ್ಲ, ಆದ್ರೆ ಏನು ಅಂದ್ರೆ ಎದೊಳಕೈತಿದ್ದೆ. 6 ಗಂಟೆಗೆ ಎದ್ದೆ. ಏನ್ ಮಾಡಿದೆ, ನೀನ್ ನೋಡ್ದೆ, ನೀನಿನ್ನೂ ಮನಗಿದ್ದೆ. ಈಗ ಹೇಳ್ದೆ ನೋಡು, ಸುಳ್ಳ? ನಾನು ಮನಗಿದ್ದಂತೆ, ಅಲ್ಲಿ ಮಗ ಮನಿಕೊಂತವ್ನೇನೋ. ಆಡ್ರಿ ನೀವಿಬ್ರು ಜಗಳ ಆಗ್ಬಿಟ್ಟು ನನಗೂ ನೋಡಿ ಸಾಕಾಯ್ತದೆ. ಸೊ ನೋಡಿದ್ರಲ್ವ ನಮ್ಮ ಜಗಳನ. ಸೊ ಅವರು ಲೇಟಾಗಿ ಎದ್ದಿರೋದ್ರಿಂದ ಜಗಳ ಆಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸ್ಯಾರಿ ಶಾಪಿಂಗ್ಗೆ ಅಂಥೇಳಿ. ಗುರುಪ್ರವೇಶ ಏನು ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂಥೇಳಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಹಾಕಿಸ್ಕೊಂಡಿಲ್ಲ ಎಲ್ಲ ಕಣಕೋನ ಫೋನ್ ಪೇ ವರ್ಕ್ ಆಗ್ತಾನೆ. ಮನೆ ಬರೋಕ್ಕೆ ಮನೆ ಬರಬಿಡಪ್ಪ, ಪೆಟ್ರೋಲ್ ಹಾಕಿಸ್ತಾಯ್ತು ಪಪ್ಪ. ನೋಡಿ, ಸ್ನಾನ ಮಾಡ್ತಾರೋ ಅಂತ ಇದೆಯಾ ನೀನು? 9 ಗಂಟೆಗೆ ಸ್ನಾನ ಮಾಡಿಸಿ ನಿಮ್ಮಪ್ಪ 11 ಗಂಟೆಗೆ ಕರ್ಕೊಂಡು ಹೋಗ್ತಾನೆ ನೋಡು.
ಕಾಪಿ ಕಾಪಿ ನಂಗೆ ಬೇಡ. ಗೋಬಿ ಬೇಕು. ಏನು ಗೋಬಿ? ಗೋಬಿಯನ್ನು ಕೊಡ್ತೀಯಾ? ಇಡ್ಲಿ ಬೇಕು. ಇಡ್ಲಿ ಕೊಡಿಸ್ತೀಯಾ? ಇಡ್ಲಿ ಕೊಡಿಸ್ತೀಯಾ? ಇಡ್ಲಿ ಬಾ ಇಲ್ಲಿಗೆ. ಇಲ್ಲಿ ಕೂಚೋ ಬಾ. ಬತ್ಯಾ? ಕೂಚೋ, ಇಲ್ಲ ಅಂದ್ರೆ ನಾಷ್ಟಕ್ಕೆ ಹೋಗೋಕೆ ಇಟ್ಕೊತೀನಿ. ಕುತ್ಕೊಳ್ಳೋ ಮಗ್ನೆ, ಅಲ್ಲೇ ಕುತ್ಕೊ. ಏನು ಎಲ್ಲಿ ಹೋಯ್ತಾ ಇದೀವಪ್ಪ? ಎಲ್ಲಿಗೆ? ಜೋಜಿಗೆ. ಹೇಳು ಎಲ್ಲಿಗೆ? ಹೇಳು ಜೋಜಿಯನ್ನು. ಜೋಜಿಯನ್ನು ಪಾಕಶಾಲೆಗೆ ಹೋಗ್ಬಿಡೋಣ. ಸಾಮಿಗೆ ಹೋಗ್ತಾ ಇದೀವಿ ಏನು? ಪಾಕಶಾಲೆಗೆ ಎಲ್ಲೈತೆ ಪಾಕಶಾಲೆ? ಎಲ್ಲೇ? ಐತೆ, ಪಾಕಶಾಲೆ ಐತೆ. ನಿನ್ಗೇನ್ ಬೇಕು? ಇಡ್ಲಿ ಪಾಕಶಾಲೆಗೆ ಹೋಗ್ಬಿಡೋಣ. ನಾಷ್ಟ ತಿಂತೀಯ ನೀನು? ತಿನ್ಕೊಂಡು ಬಂದಲ್ಲ ನೀನು. ಯಾರು? ಕೋಮಲ ಅವಳು ಇದ್ರಲ್ಲಲ್ವಾ ಇರೋದು? ಇದು ವಿಂಡೋ ಕ್ಲೋಸ್ ಆಗಲಿಲ್ಲ. ಇದು ತಿಂತೀರಾ? ಇಡ್ಲಿ ಏನು ಬೇಕು ದೀಕ್ಷು? ಏನು ತಿಂತೀಯಾ? ಆ ಹುಡುಗನ ಅಳಿಸಿ ಬಳಸಿ ಮಕ ತೊಳ್ದವನಂಗ ಅವನು. ಕಪ್ಪೆಲ್ಲ ಮೆತ್ಕೊಂಡು ಎಲ್ಲ ಹೇಳಿ ಮೆನು ಇರ್ತದೆ ಕೊಡ್ತಾರೆ. ಇದು ಹಾಯ್. ಏನೋ ನೋಡ್ತಾವನಲ್ಲಿ. ಕೊಡ್ತಾರಿರಪ್ಪ. ಏನು ಬೇಕು? ನೀರು ತರಿಲ್ಲ. ನೀರು 30 ರೂಪಾಯಿ ಇದಕ್ಕೆ. ಬಿದೋಗ್ಬಿಡ್ತಾನೆ ಅವನು. ಪಪ್ಪಾಲಿ ಕಾರ್ ಹತ್ರ ಇಯೋ ಬಾಟ್ಲು ತರಕ್ಕೆ ಹೋಗೈತಿ ನೀವು. ಇಯೋ ಬಾಟ್ಲು ಅವ್ನು ತಿನ್ನಲ್ಲ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು. ವಡೆ ಚೆನ್ನಾಗಿ. ಕೊಡೆ ಚೆನ್ನಾಯ್ತಾ? ಎಲ್ಗೋಯ್ತ್ಯಾ? ಸೊ ನಾವು ಟಿಫನ್ ಮಾಡಿಕೊಂಡು ಮೈಸೂರಿಗೆ ಎಂಟ್ರಿ ಆದ್ವಿ. ಫಸ್ಟ್ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಫಸ್ಟ್ ನಾವು ಆ್ಯಕ್ಚುಲಿ ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ ಆಯಿತಾ. ಸೊ ಆ ಪ್ಲ್ಯಾನಲ್ಲಿ ನಮ್ಮ ಮನೆಯವರು ಲೇಟಾಗಿ ಎದ್ದಿರೋ ಕಾರಣ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಮೊದಲು. ಅವ್ನು ಚೆನ್ನಾಗಿ ಹತ್ತಿ ಕಣ್ಕೊಂಬೆಲ್ಲ ಅಳಿಸಿ ಒಂಥರ ಆಗ್ಬಿಟ್ಟ, ಡಲ್ಲೇ ಆಗ್ಬಿಟ್ಟ ಅವರು. ಹುಡುಗನ್ನ ಪಾಪ ಚಿನ್ನು ಬಂಗಾರ ಅದು. ಪೆಪ್ಪೆ 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 ಅಂತ ಹತ್ಕೊಂಡು ಕೂತಿದ್ದು ಅದು. ಹಾಯ್ ಮಾಡು ದೀಕ್ಷೆ. ಹಾಯ್. ಕಾರಲ್ಲಿ ಹೋಗ್ತಾ ಇದೀವಿ ನಾವು. ಕಾರಲ್ಲಿ ಹೋಗ್ತಾ ಇದ್ದೀವಿ. ನೀವು ಬನ್ನಿ. ಹೇಳು ಊಟ ಆಯ್ತಾ ಅಂತ ಕೇಳು. ಊಟ ಕಟಿಂಗ್ ಮಾಡಿಸ್ಕೋತೀಯಪ್ಪ ನೀನು. ಎಲ್ಲಿಗೆ ಹೋಗ್ತಾ ಇದೀವಪ್ಪ ನಾವು? ಜಜ್ಜಿ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಜೋಜಿ. ಏನು ಮಾಡೋಕ್ಕೆ? ಶಮಿ ಮಾಡೋಕ್ಕೆ. ಶಮಿ
ಹೇಳು. ಹೊಸ ಬಟ್ಟೆ ತರಕ್ ಹೋಗ್ತಾ ಇದೀವಿ ನಾವು, ಹೊಸ ಬಟ್ಟೆ ತರಕ್ಕೆ ಅಲ್ಲಪ್ಪ. ಹೊಸು. ಆಮೇಲೆ ಇನ್ನೇನು ನೋಡಿದೆ, ಅದೇನು ಕಾರು. ಹೇಳು. ಹೊಸು ಕಾರು. ಯಾಕೆ ಕೇಳ್ಕೊಂಡು ಅವನು ಕಾರು. ಆಟೋ. ಹೇಳು. ಆಟೋ. ಆಟೋ. ಲಾರಿ. JCB. ಹೇಳು. JCB. ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನು? ಏನು? ಜನ ಇದ್ರೇನೋ ಅನ್ಸುತ್ತೆ. ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿರ್ತಾರೆ. ದೇವಸ್ಥಾನ ಓಪನ್ ಇರದೆ ಹೋಗ್ಬೇಕು, ನಿಂಗೆ ಹೇಳ್ತೀನಿ ಅವಾಗ ನಾನು. ಹಾಡು ಹೇಳಿ ನೋಡ್ತೀನಿ ಒಂದು. ಇವಾಗ ಬಸ್ಸು ಕಾರು ಎಷ್ಟಾಯ್ತಾವೆ ಹೇಳು? ಇವತ್ತು ಬೇರೆ ಶುಕ್ರವಾರ ಬೇರೆ ಅಲ್ಲ. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ, ಇವತ್ತು ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ನೋಡು. ದೇವರು ಬೆಳಗ್ಗೆಯಿಂದ ಆಡಿಸ್ತಾ ಇತ್ತು ಅಷ್ಟು. ಹೋದ್ವಾರ ಹೋಗೋಣ ಅನ್ಕೊಂಡೆ, ಆಗ್ಲಿಲ್ಲ. ಮೈಸೂರು ಕಾಣ್ತಾ ಇದೆ ಇಲ್ಲಿ. ಮೈಸೂರು ಒಂದು ವ್ಯೂ ಪಾಯಿಂಟ್ ಬರುತ್ತಲ್ಲ, ಅದು ಹೊಂಟಾಯ್ತಾ? ಇದೆ ಅನ್ಸುತ್ತೆ. ನೀನು ನೋಡ್ಕೊಂಡು ಮಾಡಲ್ವಂತೆ ಬಿಡೋ, ಹೋಗ್ಲಿ. ಚಡ್ಡಿ ಹೇಳ್ಕೊಂತವನು ಅವನಲ್ಲಿ. ಸೊ ನಾವು ಆಲ್ಮೋಸ್ಟ್ ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ 2:30 ಆಗಿತ್ತು. 2:30 ಅಲ್ಲ, 1:45 ಚಾಮುಂಡಿ ಬೆಟ್ಟದಲ್ಲಿ ಇದ್ದಾಗ 2:30ವರೆಗೂ ದರ್ಶನ ಇತ್ತು. ಸೊ ಹಾಗಾಗಿ ನಾವು ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 200 ರೂಪಾಯಿ ಟಿಕೆಟ್ನ ತೊಗೊಂಡು ದರ್ಶನಕ್ಕೆ ನಿಂತ್ಕೊಂಡ್ವಿ. ಬೇಗ ಆಯಿತು, ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಶುಕ್ರವಾರ ಬೇರೆ ಅಲ್ವಾ, ಸ್ವಲ್ಪ ಜನ ಜಾಸ್ತಿನೇ ಇದ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಕ್ಚುಲಿ ಟಿಕೆಟ್ನ ಯಾಕೆ ನಮ್ಮ ಮನೆಯವ್ರು ಹಂಗೆ ನೋಡ್ತಿದ್ದಾರೆ ಅಂತಂದರೆ, ನನ್ನ ಮಗ ಅರ್ಧಾಕ್ಬಿಟ್ಟ ಆ ಚೀಟಿನ ಟಿಕೆಟ್. ಸೊ ಅದಕ್ಕೆ ಲಾಡು ಕೊಡ್ತಾಯಿದ್ರು, ಅದಕ್ಕೋಸ್ಕರ ನೋಡ್ತಾ ಇದ್ದ, ತೋರ್ಸೋಣ ಅಂತ ಹೇಳ್ಬಿಟ್ಟು. ಅವ್ರು ಕೊಡಲಿಲ್ಲ ಲಾಸ್ಟಲ್ಲೂ. ಸೊ ಒಳಗಡೆ ದರ್ಶನ ಎಲ್ಲ ಹಾಕಿ ಈಚೆ ಒಂದು ಮಾಮೂಲಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಫುಲ್ಲು ಮಳೆ ಮೈಸೂರಲ್ಲಿ. ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಮಳೆ. ಮೈಸೂರು ಟೌನಿಗೆ ಬಂದಮೇಲೆ ಮಳೆನೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಒಳ್ಳೆ ದರ್ಶನ ಆಯಿತು, ಬೇಗ ಆಯಿತು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸುಮಂಗಲಿಗೆ ಬಂದ್ವಿ. ಸುಮಂಗಲಿಗೆ ಬಂದು ನನಗೆ ಬೇಕಾಗಿದ್ದು ಬರೀ ಸೀರೆ ಅಷ್ಟೇ ನಾವಿನ್ನೂ ಶಾಪಿಂಗ್ ಮಾಡಿರೋದು. ಇನ್ನೂ ಬೇಕಾಗಿರೋ ಅರಿಶಿನ್ಗೆ, ನಮ್ಮ ದೀಕ್ಷೆಗೆ ಇನ್ನೂ ಶಾಪಿಂಗ್ ಮಾಡಿಲ್ಲ, ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಜೋರಾಗಿ ಹುಯ್ತಾಯಿತ್ತು ಅಂತ. ಒಂದು 1/2 hour ಮಳೆ ಹುಯ್ತು ಗೈಸ್. ಅವ್ನು ಸುಸ್ಸು ಮಾಡ್ತಾನೆ, ನೀನು ಎಲ್ಲ ಬ್ಲರ್ ಆಗ್ಬಿಟ್ಟೈತೆ, ಕ್ಯಾಮ್ರಾಗ ನೀರು ಬಿದ್ದುಬಿಟ್ಟೈತೆ. ಸುಸ್ಸು ಮಾಡ್ತೀಯಪ್ಪ, ಹೋಗ್ಬೇಡ ಬಾ. ಕುಣ್ಸೋಲು
ಕುಂತ್ಕೊಂಡು ಯೂಶ್ವಲಿ ನಾವು ಅವನಿಗೆ ಪ್ಯಾಂಪರ್ಸ್ನ ರೂಢಿ ಮಾಡಿಲ್ಲ, ಈಚೆ ಹೋದ್ರು ಅಷ್ಟೇ, ಮನೇಲಿದ್ದಾಗೂ ಅಷ್ಟೇ. ಸೊ ಅವನು ಹೇಳ್ತಾನೆ ಸುಸ್ಸು ಮಾಡಬೇಕು ನಾನು ಅಂತ ಹೇಳ್ತಾನೆ, ಅವನಿಗೆ ಸುಸ್ಸು ಅರ್ಜೆಂಟ್ ಆದರೆ. ಸೊ ಹಾಗಾಗಿ ಅವನು ಅದಕ್ಕೆ ಅವ್ರ ಪಪ್ಪನ ಕೈಲಿ ಚಡ್ಡಿ ಬಿಚ್ಚಿಸ್ಕೊಂಡು ನಿಂತಿದ್ದ, ಸುಸ್ಸು ಬರ್ತೈತೆ ಪಪ್ಪ ಅಂತ ಹೇಳ್ಬಿಟ್ಟು. ಸೊ ಅವನು ಈಗಲೂ ಅಷ್ಟೇ ರಾತ್ರಿ ಹೊತ್ತು ಒನ್ ಟೈಮ್ ಕೂಡ ಸುಸ್ಸು ಮಾಡ್ಕೊಳ್ಳಲ್ಲ ಅವನು, ಬೇರೆ ಮಕ್ಕಳು ಥರ. ಸೊ ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ನನ್ನ ಮಗನಲ್ಲಿ ಅದೊಂದು ಗುಡ್ ಹ್ಯಾಬಿಟ್ ಅಂತ ಹೇಳ್ಬೋದು. ಈ ಕಡೆಯಿಂದ ಹಿಡ್ಕೊಂತೀನಿ ಅಂತನಾ. ದೀಕ್ಷಾ ದುಡ್ಡು ಅಂತ ಕೊಡು ಚಿನ್ನಮ್ಮ, ದುಡ್ಡು ನೋಡು ಅವನು ಎಲ್ಲೆತ್ಕೊಂತವನೇ ದುಡ್ಡನ್ನ. ಬಾ ಜೋಬಲ್ಲಿ ಕಾಸಿಲ್ಲ ಕೊಡು, ಪಪ್ಪಂಗೆ ದುಡ್ಡಂತೆ ಕೊಡು, ಅಲ್ಲಿ ಪಾರ್ಕಿಂಗ್ ಕೊಡ್ಬೇಕಂತ. ಕೊಡು ದುಡ್ಡು. ಓ ಎತ್ಕೊಡ್ತಾವನು, ಇಸ್ಕೊಳ್ಳೋ ನಿನ್ನ ಮಗ. ಓ ಅದೇ ಕೊಡೋದಾ ಇವಾಗ? ಚಡ್ಡಿ ಹಾಕೊಳ್ಳಲ್ವ ನೀವು? ಚಡ್ಡಿ ಇಲ್ಲಿ, ಚಡ್ಡಿ. ಬೈಕಿಗೆ 20-30, ಕಾರು 40. ದೊಡ್ಡ ಇದಕ್ಕೆ ಟಿಟಿಗೆ 60 ರೂಪಾಯಿ. ಅಲ್ಲಿ ಹಾಕಿದ್ರಲ್ಲ, ಅಲ್ಲಿ ಬೋಲ್ಡ್ ಹಾಕೋರು. ಏನು ನಿಮ್ಮದಾ ಕಾರು? ಯಾವುದು ನಿಮ್ಮದು ಕಾರು? ಅಯ್ಯೋ ಬಿದ್ದೋಗ್ತಾ ಇದ್ದಾನೆ ದೀಕ್ಷು ಬಿದ್ದೋಗ್ತಾ ಇದ್ದಾನೆ. ಹೆಂಗೋ ಜೋಜಿದ್ದೆ ಅಮ್ಮಮ್ಮ ತಿನ್ಕೊಂಡು ಬರೋಣ ಅಂದ್ಕೊಂಡ, ನಿಮ್ಮ ಅಪ್ಪ ಬಿಡ್ಲಿಲ್ಲ. ಹನುಮಂತು ಬಿರಿಯಾನಿ ಬೇರೆ ಕೊಡಿಸ್ತೀರಾ ನೋಡಿ. ಇಲ್ಲಿಂದ ಇಲ್ಲಿಗೆ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಮಳೆ ಹೋಯ್ತೈತೆ, ಒಂದು ತೊಟ್ಟು ಮಳೆ ಇದೆ, ಒಂಚೂರು ಬಿಸಿಲು ಹೊಡಿತೈತೆ ತಾನೇ. ಟೋಪಿ ಫಸ್ಟ್ ತಗೋಬಿಡೋಣ ಇದನ್ನ. ಝೂಗಾರ 1 ಅವರ್ ಆಗುತ್ತಾ? 1 ಅವರ್ಗಿಂತ ಜಾಸ್ತಿ. ಇನ್ನೊಂದ್ಸಲಿ ಬರಂಬ ಝೂಗೆ. ಬಟ್ಟೆ ತೆಗಿಯೋದು ಟೈಮ್ ಹಿಡಿತದೆ. ಚರ್ಚ ಇದು, ಇದು ರೈಲ್ವೆ ಸ್ಟೇಷನ್ನು. ಏನು ಬೇಕಪ್ಪ? ಚಿಚ್ಚಿ ಬೇಕಾ? ಚಿಚ್ಚಿಲಿ ಏನು ಬೇಕು? ನಿಮ್ಮಪ್ಪ ಹುಡುಕ್ತು ಅಂತೇಳಿ ಮೈಸೂರು ಬೆಸ್ಟ್ ಬಿರಿಯಾನಿ ಯಾವುದು ಅಂತ. ಏನ? ಇಲ್ಲೇ ಇಳಿಸ್ಬಿಟ್ಟು ಹೊಂಟೋಗ್ಲಾ ನಿನ್ನ ನಾನು? ಇಲ್ಲೇ ಇಳಿಸ್ಬಿಟ್ಟು ಹೊಂಟೋಗ್ಲಾ? ಇಲ್ಲೇ ಇಡ್ತೀಯಾ? ಇಲ್ಲೇ ಇಡ್ತೀಯಾ? ಹಾಂ, ಇಲ್ಲೇ ಇಡ್ತೀಯಾ? ಇರಲ್ವಾ? ಹಾಂ, ಅಪ್ಪ ಏನಪ್ಪ? ಏನು ಮಾಡುತ್ತೆ? ಇಲ್ಲೇ ಇಡ್ತೀಯ? ಇಳಿಸ್ಬಿಡ್ತೀನಿ, ಇಲ್ಲೇ ಇರು. ಹಾಂ, ಇಳಿ ಮತ್ತೆ ಇಳಿ. ತೆಗಿತೀನಿ ಡೋರ್, ಇಳಿತೀಯಾ? ಇಲ್ಲೇ ಇರಬೇಕು. ಹಾಂ, ಬಾಗಿಲು ತೆಗಿಲ್ಲ. ಆ್ಯಕ್ಚುಲಿ ನಾವು ಹನುಮಂತು ಬಿರಿಯಾನಿಗೆ ಹೋಗಿದ್ದು, ಅದು ವಿಡಿಯೋ ಕ್ಯಾಪ್ಚರ್ ತೊಗೊಳೋದೇ ಮರ್ತೋಗ್ಬಿಟ್ಟಿದ್ದೆ. ನಾನು ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟೆ. ಸೊ ಅದು ಊಟ ಎಲ್ಲ ಮಾಡಿಕೊಂಡು ಪಾರ್ಕಿಂಗಿಗೆ ಕಾರ್ ಹಾಕ್ಬಿಟ್ಟು ಸುಮಂಗಲಿಗೆ ಹೋದ್ವಿ ನೆಕ್ಸ್ಟು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಪ್ಲ್ಯಾನ್ ಇತ್ತು, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಇನ್ನೊಂದಾಯಿತು. ಫುಲ್ ಎಲ್ಲ ಶಾಪಿಂಗ್ ಮಾಡ್ಬೇಕಾದ್ರೆ ನಾನು ಒಂದು ವೀಡಿಯೋ ಕ್ಯಾಪ್ಚರೇ ತೊಗೊಂಡಿಲ್ಲ ಸುಮಂಗಲಿಲಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇಲ್ಲೆಲ್ಲ ತೊಗೊಂಡು ಹರೀಶ ಕಾರ್ ಎತ್ಕೊಂಡ್ಬರ್ತೀನಿ ಪಾರ್ಕಿಂಗಿಂದ ಅಂತೇಳಿ ಕುಂಡಿಸ್ಬಿಟ್ಟು ಹೋಗಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಆಲ್ಮೋಸ್ಟ್ ನಾವು 9 ಗಂಟೆಗೆ ಬಂದ್ವಿ. ಇಷ್ಟಾಗಿತ್ತು. ಏನೇನು ತೊಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಏನು ತೋರಿಸಿಲ್ಲ, ಬಟ್ ತೋರಿಸೋ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಗುರುಪ್ರವೇಶಕ್ಕೆ ಹಾಕ್ಕೊಂತೀವಲ್ವಾ, ಸೊ ಆವಾಗಲೇ ನೋಡೋದು ಬಿಡಿ ಅಲ್ವಾ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.